ನಾವು ಸರ್ಕಾರಿ ಪದವಿ ಕಾಲೇಜಿನ ಜಿಲ್ಲಾ ಅಧ್ಯಕ್ಷರು ಬೆಳಗಾವಿ ಜಿಲ್ಲೆಯ ಶಂಕರ್ ಕೆ ಪೂಜಾರ್ ಅಂಥೇಳಿ ನಮ್ಮನ್ನು ಪ್ರತಿ ಸಲ ನಮಗೇನಂತ ಮೆರಿಟ್ ಆಧಾರದ ಮೇಲೆ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಸುಮಾರು 12 ವರ್ಷದಿಂದ ಸೇವೆ ಸಲ್ಲಿಸ್ಕೊಂತ ಬಂದೀವಿ ಮ್ಯಾಮ್. ಆದರೆ ನಮ್ಮ ಗತಿ ಏನು, ಮೆರಿಟ್ ಆಧಾರದ ಮೇಲೆ ತೊಗೊಂಡ್ರಂತ ನಮ್ಮ ಗತಿ ಏನು, ಆ ಉದ್ದೇಶದಿಂದ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಮ್ಯಾಮ್. ಇಲ್ಲ 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 ಮ್ಯಾಮ್, UGC ಬೇರೆ, ನಮ್ಮ PU ಡಿಪಾರ್ಟ್ಮೆಂಟ್ ಬೇರೆ. ನಮ್ಮಲ್ಲಿ ನೋಡ್ರಿ ಮ್ಯಾಮ್, ಮೆರಿಟ್ ಅಂದ್ರೆ ಸುಮಾರು 12 ವರ್ಷದಿಂದ ನಮ್ಮ ಏನಂತ ಇಯರ್ಲಿ ಎಕ್ಸಾಮ್ ಫೇಸ್ ಮಾಡಿ ನಾವು ಕ್ವಾಲಿಫೈಡ್ ಆಗಿದ್ದೀವಿ ಮ್ಯಾಮ್. ಈಗಾಗಲೇ ಈಗ ಏನಂತಂದರೆ 3-4 ವರ್ಷದಿಂದ ಸೆಮ್ ವೈಸ್ ಎಕ್ಸಾಮ್ ಮಾಡಿದ್ದಾರೆ. ಹೀಗಾಗಿ ಸೆಮ್ ವೈಸ್ ಮಾಡಿದ್ರೆ ಅದರಿಂದ ಅವ್ರು ನಮ್ಗಿಂತ ಹೆಚ್ಚು ಪರ್ಸೆಂಟೇಜ್ ತೊಗೊಂಡಿರ್ತಾರೆ. ಹೀಗಾಗಿ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ, ಮೆರಿಟ್ ಆಧಾರದ ಮೇಲೆ ತೊಗೊಳ್ಳಿ ಅಂಥೇಳಿ ಹೊರಡಿಸಿದ್ದಾರೆ. ಹಾಗಾಗಿ ಮೆರಿಟ್ ಆಧಾರದ ಮೇಲೆ ತೊಗೊಳ್ಳಿ, ನಾವು ಬ್ಯಾಡ ಅಂತನಲ್ಲ, ಆದರೆ ಈ ಮಕ್ಕಳಿಗೆ ಬಹುಶಃ ಒಳ್ಳೆ ಪಾಠ ಮಾಡ್ತಾ ಇದ್ದಾರೆ ಮ್ಯಾಮ್. ಹೀಗಾಗಿ ನಾವು ಏನಂತಂದರೆ ನಮ್ಮನ್ನ ಕಂಟಿನ್ಯೂ ಮಾಡಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮದು 12 ವರ್ಷ ಸರ್ವಿಸ್ ಮ್ಯಾಮ್. 12 ವರ್ಷ ಸರ್ವಿಸ್ ಮಾಡಿದ್ಮೇಲೆ ತೆಗಿತಾ ಇದ್ದಾರೆ. ಹಾಂ, ನೀವೇನು ಯಾವುದೇ ಥರ ಅಲ್ಲಿ ಹೋಗಿ ಕೇಳಲಿಲ್ವಾ? ಇಲ್ಲ ಮ್ಯಾಮ್, ನಾವು ಇಲ್ಲ ಕೇಳ್ತಾ ಇದ್ದೀವಿ ಮ್ಯಾಮ್. ನಮ್ಮನ್ನೇ ಕಂಟಿನ್ಯೂ ಮಾಡಿ, ನಮ್ಮ ಗತಿ ಏನು, ನಮ್ಮ ಕುಟುಂಬದರ ಸಮಸ್ಯೆ ಹೇಗೆ ಪರಿಹಾರ ಮಾಡ್ಕೊಳ್ಳೋದು, ಆ ಉದ್ದೇಶನೇ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಆಯ್ಕೆ ಯಾವ ಥರ ಮಾಡ್ಕೊಂಡಿದ್ರು, ನಿಮ್ಮನ್ನ ತಗೋಬೇಕಾದ್ರೆ ಯಾವ ಥರ ತಗೊಂಡಿದ್ರು? ಇಲ್ಲ ಮ್ಯಾಮ್, ಆಗ ಕಾಲ್ಫಾರ್ಮ್ ಅಂತಂದರೆ ಇದು ಮೆರಿಟ್ ಆಧಾರದ ಮೇಲೆ ಅಂತ ಏನು ಇದ್ದಿದ್ದಿಲ್ಲ, PG ಹೋಲ್ಡರ್ ಅಂಥೇಳಿ ನಮಗೆ ಆಯ್ಕೆ ಮಾಡ್ಕೊಂಡಿದ್ರು. ಈಗ ಕ್ರಮೇಣವಾಗಿ ಬರ್ತಾ ಏನಂತಂದ್ರೆ ಮೆರಿಟ್ ಆಧಾರದ ಮೇಲೆ ತೊಗೋತೀವಿ ಅಂಥೇಳಿ ಸರ್ಕಾರದವರು ಆದೇಶ ಮಾಡ್ತಾ ಇದ್ದಾರೆ. ಇಲ್ಲ ತೆಗೆದಿಲ್ಲ, ತೆಗಿತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಫ್ರೆಶರ್ ಹಾಕಿದ್ದಾರೆ. ಹೀಗಾಗಿ ನಾವು ಏನಂತಂದರೆ ಕಂಟಿನ್ಯೂ ಅವ್ರನ್ನೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಸ್ಪೀಚ್ ಮುಖಾಂತರ ಬೇಡ, ನಮಗೆ ಲಿಖಿತ ರೂಪದಲ್ಲಿ ಬೇಕು ನಮಗೆ. ಸುಮಾರು ಎಷ್ಟು ಜನ ಇದ್ದೀರಾ ಸರ್ ನೀವು? ಸುಮಾರು ನಾವು 4000 ಚಿಲ್ಲರ ಅತಿಥಿ ಉಪನ್ಯಾಸಕರು ಇದ್ದೀವಿ ಮ್ಯಾಮ್. ಎಲ್ಲ ಇದೇ ಬೇಸ್ ಮೇಲೆ ತಗೊಂಡಿದ್ದು? ಅವಾಗ ಯಾವುದೇ ಥರ ಏನು ಇದ್ದಿದ್ದಿಲ್ಲ, ಕಂಡೀಷನ್ ಮೆರಿಟ್ ಬೇಸ್ ಮೇಲೆ ಏನು ತಗೊಂಡಿರಲಿಲ್ಲ? ಇಲ್ಲ. ಈಗ ಕಾರಣ ಏನು ಕೊಡ್ತಾ ಇದ್ದಾರೆ? ಕಾರಣ ಅಂತಂದರೆ ನಮಗೆ ಏನು ಮೆರಿಟ್ ಆಧಾರದ ಮೇಲೆ ಫೈಟ್ ಮಾಡ್ತಾ ಇದ್ದಾರೆ, ಮೆರಿಟ್ ಆಧಾರದ ಮೇಲೆ ತೊಗೋತೀವಿ ಅಂತ ಹೇಳಿ ಕಾರಣ ಕೊಡ್ತಾ ಇದ್ದಾರೆ ಸರ್ಕಾರದವರು. ನಾವು ಅದಕ್ಕೆ ಒಪ್ತಾ ಇಲ್ಲ. ಕ್ವಾಲಿಫಿಕೇಶನ್ ಏನು? ನಮ್ಮ MA BEd ಮ್ಯಾಮ್. ಹಾಂ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮೇಡಮ್? 25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಕೋಲಾರ ಅತಿಥಿ ಉಪನ್ಯಾಸಕರ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರ ಅಧ್ಯಕ್ಷನಾಗಿ ಕಾರ್ಯ ಮಾಡ್ತಾ ಇದ್ದೀನಿ. 25 ವರ್ಷಗಳಿಂದ ಅಂದರೆ ನಮ್ಮನ್ನು ತಗೊಂಡಾಗ, ಅವಾಗ 2000ರಲ್ಲಿ ನಮ್ಮನ್ನು ತಗೊಂಡಾಗ ವಿದ್ಯಾರ್ಥಿಗಳಿಂದ 500 ರೂಪಾಯಿ ಕಲೆಕ್ಷನ್ ಮಾಡಿಬಿಟ್ಟು 10 ರೂಪಾಯಿ ಕಲೆಕ್ಷನ್ ಮಾಡಿಬಿಟ್ಟು ತಿಂಗಳಿಗೆ 500 ರೂಪಾಯಿ ಕೊಡ್ತಾಯಿದ್ರು. ಅದು ಯಾವಾಗಲೂ ಕೊಡ್ತಾ ಇದ್ದಂಥದ್ದು, ಅದು ಕಾಲೇಜಿಂದ ಕೊಡ್ತಾ ಇದ್ದದ್ದು. ಆಮೇಲೆ ಬರ್ತಾ 4500 ಮಾಡಿದರು ಸರ್ಕಾರಿ ಅತಿಥಿ ಉಪನ್ಯಾಸಕರ ಗೌರವಧನ ಅಂತ. ಮತ್ತು 8000 ಮಾಡಿದರು, 12000 ಮಾಡಿದರು. ಮತ್ತು ನಮ್ಮ ಹೋರಾಟಗಳು ಸತತವಾಗಿ ಇದಾದಮೇಲೆ ಈಗ 14000 ಮಾಡಿದ್ದಾರೆ. ಅದು 14000 ಮಾಡಿದ್ರೆ ಕಾಲೇಜುಗಳಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದ್ದಾರೆ. ಇಲ್ಲಿ ನಮಗೆ ಸುತ್ತೋಲೆ ಇರುವಂಥದ್ದು 10 ಗಂಟೆಗಳಿಂದ 10 ಗಂಟೆ ವಾರಕ್ಕೆ ಅಂತ. ಪ್ರಿನ್ಸಿಪಾಲ್ಗಳು 20 ಗಂಟೆ ದುಡಿಸ್ಕೊಳ್ತಾ ಇದ್ದಾರೆ. ಇಲ್ಲ, ನಾವು 10 ಗಂಟೆ ಅಂತ ಹೇಳಿದ್ರೆ ನೆಕ್ಸ್ಟು ಮುಂದಿನ ವರ್ಷಕ್ಕೆ ನಿಮ್ಮನ್ನು ಕಿಕ್ಔಟ್ ಮಾಡ್ತೀವಿ ಅಂತೇಳಿ ಬೆದರಿಕೆ ಆಗ್ತಾ ಇದ್ದಾರೆ. ಈ ಎಲ್ಲ ರೀತಿಯ ಶೋಷಣೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ ಇವತ್ತು. ಸರ್, ಕಾರಣ ಏನು ಸರ್? ನಿಮ್ಮನ್ನ ಇವಾಗ 25 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಅಂತಂದರೆ ಸುಮ್ಮನೆ ಅಲ್ಲ ಅಲ್ವಾ? ನಿಮ್ಮನ್ನು ತೆಗಿಬೇಕು ಅಂದ್ರೆ ಕಾರಣ ಏನು ಸರ್? ಇದು ಸರ್ಕಾರದ ದಿವಾಳಿತನದ ನೀತಿ ಅಂತ ಹೇಳ್ಬೋದು ಮೇಡಮ್. ಕಾರಣ ಅಷ್ಟೇ. ಯಾಕಂದರೆ ನಮ್ಮನ್ನು ತೆಗೆದ್ರೆ ಕಡಿಮೆ ಸಂಬಳಕ್ಕೆ ದುಡಿಯೋಂಥವರು ನಮ್ಮ ಸ್ಟೂಡೆಂಟ್ಗಳನ್ನೇ ಕಡಿಮೆ ಸಂಬಳಕ್ಕೆ ದುಡಿಯೋಕ್ಕೆ ಅವರು ತಯಾರಿರ್ತಾರೆ. ಸೊ ಅವ್ರನ್ನ ತಗೊಂಡಾಗ ಸರ್ಕಾರಕ್ಕೆ, ಯಾಕಂದರೆ ಈಗ ದಿವಾಳಿ ಆಗ್ತಾ ಇದೆ, ಅದನ್ನು ಉಳಿಸೋಕ್ಕೆ ಈ ಎಲ್ಲ ಕುತಂತ್ರಗಳನ್ನು ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬೋದು ಮೇಡಮ್. ಸರ್, ಎಷ್ಟಿದೆ ಸಂಬಳ ಈಗ 14000, ಹೋದ ವರ್ಷ 14000 ಆಗಿದೆ ಮೇಡಮ್. ಅದು 14000 ಕೊಡ್ತಾ ಇದ್ದೀವಿ, ಇನ್ನೂ ಕಮ್ಮಿ ಸಂಬಳಕ್ಕೆ ಯಾರು ಬರ್ತಾರೆ? ಈಗ ರೆಡಿ ಇರ್ತಾರೆ ಮೇಡಮ್. ಮತ್ತು ಅದರಲ್ಲೂ ಕೊಡ್ತಾ ಇರೋವಂಥದ್ದು ಬರೀ 9 ತಿಂಗಳ ಕೊಡ್ತಾಯಿದ್ರು. ಹೋದ ವರ್ಷ 10 ಮಾರ್ಚ್ ಬಂದಿದೆ. ನಿಮ್ಮದು ಕ್ವಾಲಿಫಿಕೇಶನ್ ಏನು ಮೇಡಮ್? MA. ಸರ್, ಇಷ್ಟು ವರ್ಷ ಕೆಲಸ ಮಾಡಿಕೊಂಡು ಈಗ ಸಡನ್ ಆಗಿ ನಿಮ್ಮನ್ನ ತೆಗೆದುಬಿಟ್ರೆ ಬೇರೆ ನಿಮ್ಗೆ ಆಧಾರ ಏನು? ಅದು ಸರ್ಕಾರನೇ ಯೋಚನೆ ಮಾಡಬೇಕು ಮೇಡಮ್. ಅಲ್ವಾ? ಮುಂದಿನ ನಿಮ್ಮ ಪ್ರತಿಭಟನೆ ಯಾವ ಮಟ್ಟಕ್ಕೆ ಹೋಗ್ಬೋದು ಮೇಡಮ್? ಇದು ಸಾಂಕೇತಿಕ ಪ್ರತಿಭಟನೆ. ಇದು ಸರ್ಕಾರ ಏನಾದ್ರೂ ಮೆರಿಟನ್ನಾಗಲಿ ಅಥವಾ ನಿಯೋಜನೆ ಮಾಡ್ತಾ ಇರೋವಂಥದ್ದಾಗಲಿ ಮತ್ತು ಟ್ರಾನ್ಸ್ಫರ್ ಆಗಲಿ ಇದನ್ನೆಲ್ಲ ನಿಲ್ಲಿಸಿ ನಮ್ಮನ್ನೇ ಈಗೇನು ಅತಿಥಿ ಉಪನ್ಯಾಸಕರು ಇದ್ದಾರೆ ಅವರನ್ನು ಅದೇ ಪ್ಲೇಸ್ಗಳಲ್ಲಿ ಕಂಟಿನ್ಯೂ ಆಗೋ ಹಾಗೆ ಮಾಡಲಿಲ್ಲ ಅಂತಂದರೆ ಪ್ರತಿಭಟನೆ ಇನ್ನೂ ಉಗ್ರವಾದಂತಹ ಹೋರಾಟಕ್ಕೆ ನಾವು ಇಳಿಯಬೇಕಾಗುತ್ತೆ. ಮಾಡು ಇಲ್ಲ ಮಡಿ ಅನ್ನೋದಕ್ಕೆ ನಾವು ಶತಸಿದ್ಧವಾಗಿರ್ತೀವಿ ಅನ್ನೋದಕ್ಕೆ ಹೇಳ್ತೀವಿ ಮೇಡಮ್. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ರತಿ ವರ್ಷದಂತೆ ನಮಗೇನು ಮಾಡ್ತಾ ಇದ್ದಾರೆ ಅಂತಂದರೆ ಮೆರಿಟ್ ಆಧಾರದ ಮೇಲೆ ನಮ್ಗೆ ತೊಗೊಳ್ತೀವಿ ಅಂತೇಳಿ ನಮಗೆ ಹೇಳ್ತಾ ಇದ್ದಾರೆ. ಇದರಿಂದ ನಮ್ಗೆ
ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಕುಟುಂಬ ಬೀದಿಗೆ ಬರುವಂಥ ಒಂದು ಸ್ಥಿತಿಯಲ್ಲಿರ್ತದೆ. ಆದ್ದರಿಂದ ಸೇವಾ ಹಿರಿತನವನ್ನು ಮುಂದುವರಿಸಿ ಅದೇ ರೀತಿಯಾಗಿ ನಮ್ಮ ಎಲ್ಲ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕನ್ನೋದೇ ನಾವು ಸರ್ಕಾರಕ್ಕೆ ಬೇಡ್ಕೊಳ್ತಕ್ಕಂಥ ಒಂದು ಇದಾಗಿದೆ. ಸರ್ ನಿಮ್ಮ ಸೇರ್ಪಡೆ ಆದಾಗ ನಿಮ್ಮ ತಗೊಂಡ್ಬೇಕಾದ್ರೆ ಆವಾಗ ಯಾವ ಬೇಸ್ ಮೇಲೆ ತಗೊಂಡಿದ್ರು? ಮೇಡಮ್ ನಾವು ಇದ್ದಿದ್ದಾಗ ಮೇಡಮ್ ನಮಗೆ ಎಮ್ ಎ ಆಧಾರದ ಮೇಲೆ ತೊಗೊಂಡ್ರು ಮೇಡಮ್. ತದನಂತರ ಎಮ್ ಎ ಆದ ನಂತರ ಎಮ್ ಎ BEd ಅಂತ ತಂದರು ಮೇಡಮ್. ಈಗ ಯಾವ ಥರ ಮೆರಿಟ್ ಕೇಳ್ತಾ ಇದ್ದಾರೆ? ಈಗ ಎಮ್ ಎಲ್ಲಿ ಯಾರು ಹೆಚ್ಚು ಅಂಕ ಪಡ್ಕೊಂಡಾರ ಮೇಡಮ್ ಅದರ ಆಧಾರದ ಮೇಲೆ ತೊಗೊಳ್ತಾ ಇದ್ದಾರೆ ಮೇಡಮ್. ನಮ್ಮದು ಚೆನ್ನಾಗಿ ಇದೆ ಮೇಡಮ್, 66 ಅದ ಮೇಡಮ್. ಈಗ ಬರೋರಿಗೆಲ್ಲ ಎಷ್ಟು ಪರ್ಸೆಂಟೇಜ್ ಇರಬೇಕು? ಈಗ 70 ಮೇಲೇ ಅದ ಮೇಡಮ್. ಈಗ ಬರುವಂಥ ವಿದ್ಯಾರ್ಥಿಗಳಿಗೆ 70, 75, 80ರವರೆಗೆ ಇದೆ ಮೇಡಮ್. ಯಾಕೆ ಸರ್ ನಿಮ್ಗೆ ನಾಲೆಜ್ ಇಲ್ವಾ ನಾ ಪಾಠ ಮಾಡೋಷ್ಟು? ಪಾಠ ಮಾಡೋದೇ ಬೇರೆ ಮೇಡಮ್, ಪರ್ಸೆಂಟೇಜೇ ಮಾಡೋದೇ ಬೇರೆ. ನಾವು ಸರ್ ಅವ್ರು ಹೇಳಿದಂಗೆ ನಾವು ಯಾವುದೇ ರೀತಿಯ ಸಮ್ವೈಸ್ ಎಕ್ಸಾಮ್ ಬರೆದಿಲ್ಲ ಮೇಡಮ್. ನಾವು ಇಯರ್ಲಿ ಎಕ್ಸಾಮ್ ಬರೆದು ಯಾವುದೇ ಇಂಟರ್ನಲ್ ಅಂಕ ಇಲ್ದಂಗೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಪರೀಕ್ಷೆ ಬರೆದು ನಾವು ಅಷ್ಟರವರೆಗೆ ತೊಗೊಂಡಿದ್ದೀವಿ. ನಾವು ಇದ್ದಾಗ 68% ನಮಗೆ ಏನಾಗಿತ್ತು ಅಂದ್ರೆ ಗೋಲ್ಡ್ ಮೆಡಲ್ ಆಗಿತ್ತು ಮೇಡಮ್. ನಾವು 67% ಮಾಡಿಕೊಂಡವರು. 10 ಗೋಲ್ಡ್ ಮೆಡಲಲ್ಲಿ ನಮ್ಮದು ಕೂಡ ಗೋಲ್ಡ್ ಮೆಡಲಲ್ಲಿ ಲಿಸ್ಟಲ್ಲಿ ಇತ್ತು ಮೇಡಮ್. ಎಷ್ಟು ವರ್ಷ ಸರ್ವಿಸ್? ನಮ್ದು 10 ವರ್ಷ ಸರ್ವಿಸ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ ಸರ್, ನೀವು ಯಾವ ಆಧಾರದ ಮೇಲೆ ನೀವು ಇದು ಮಾಡ್ಕೊಂಡು? ಮೇಡಮ್ ನಾವು ಕೂಡ ಪರ್ಸೆಂಟೇಜ್ ಆಧಾರ ಮೇಲೇ ನೇಮಕಾತಿ ಆಗಿದ್ದೀವಿ ಮೇಡಮ್. ಬಟ್ ವರ್ಷ ಇವರು ಪರ್ಸೆಂಟೇಜನ್ನೇ ಕಾರಣ ಮುಂದಿಡ್ತಿದ್ದಾರೆ ಮೇಡಮ್. ಬಟ್ ಹಲವಾರು ವರ್ಷ ಸೇವೆ ಸಲ್ಲಿಸಿರ್ತಕ್ಕ ವರ್ಷವೂ ಇದೇ ಥರನೇ ವರ್ಷವೂ ಇದೇ ಥರನೇ ಮೇಡಮ್. ಪರ್ಸೆಂಟೇಜ್ ಮೇಲೆ ಯಾರು ಅತಿ ಹೆಚ್ಚು ಅಂಕ ಇದೆ ಅವ್ರನ್ನ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಸಪೋಸು ಅಲ್ಲಿ ಒಂದು ವಿಷಯದಲ್ಲಿ 5-6 ಉಪನ್ಯಾಸಕರು ಬಂದರೆ ಈ ರೀತಿ ಡಿಮ್ಯಾಂಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ಇದು ಕಾಮನ್ ಆಗಿ ಎಲ್ಲದಲ್ಲಿ ಬಂದೇ ಬರ್ತಾರೆ ಎಲ್ಲ ಉಪನ್ಯಾಸಕರು. ಸರ್, ನಿಮ್ಗೆ ಇವಾಗ ಎಷ್ಟಿದೆ ಸಂಬಳ? ಮೇಡಮ್ ನಮಗೆ ಪ್ರಸ್ತುತ 14,000 ಕೊಡ್ತಿದ್ದಾರೆ. ಹಿಂದೆ 12,000 ಕೊಡ್ತಾಯಿದ್ರು. ನಾವು ಸತತ ಹೋರಾಟದ ಮುಖಾಂತರ ಈಗ 14,000 ಪಡ್ಕೊಳ್ತಾ ಇದ್ದೀವಿ ಮೇಡಮ್. ಇದು 1 ವರ್ಷ ಆಗಿದೆ 14,000 ಕೊಡಲಿಕ್ಕೆ. ಎಷ್ಟು ವರ್ಷ ಅಂತ ಹೇಳಿದ್ರಿ ನೀವು ಕೆಲ್ಸಕ್ಕೆ ಸೇರ್ಕೊಂಡು? ಎಷ್ಟು ವರ್ಷ? ಈಗ ನಾನು 5 ವರ್ಷ ಆಯಿತು ಮೇಡಮ್ ಕೆಲಸಕ್ಕೆ ಸೇರಿಕೊಂಡು. ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು ಸಂಬಳ? ಸ್ಟಾರ್ಟಿಂಗಲ್ಲಿ ಅವಾಗ 10,000 ಏನಿತ್ತು ಮೇಡಮ್. 10, 8 ಹಿಂಗೆ ಇಯರ್ಲಿ ಇನ್ಕ್ರೀಸ್ ಆಗ್ತಾನೆ ಬಂದಿದೆ ಮೇಡಮ್. ಈಗ 14 ಕೊಡ್ತಾ ಇದ್ದಾರೆ. ಓಕೆ ಸರ್, ಈಗ ಮೆರಿಟ್ ಮೇಲೆ ತಗೊಳ್ತಾರೆ ಅಂತಂದರೆ ಅವರಲ್ಲಿ ಏನು ಕ್ವಾಲಿಫೈ ಇರುತ್ತೆ ಸರ್? ಮೇಡಮ್ ಮೆರಿಟ್ ಮೇಲೆ ತೊಗೊಳ್ತಾರೆ ಅಂದರೆ ಅವರಲ್ಲಿ ಕೆಲವರಿಗೆ ಪಾಠ ಮಾಡೋ ಸಾಮರ್ಥ್ಯ ಕೂಡ ಇಲ್ಲ, ಪರ್ಸೆಂಟೇಜ್ ಮಾತ್ರ ಇದೆ. ಅವರು ಈಗ ಕೆಲವೊಂದು 1 ಗಂಟೆ ಪಾಠ ಮಾಡಬೇಕು. ಪಾಠ ಮಾಡಬೇಕಂತಂದರೆ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕಂತಕ್ಕಂಥದ್ದು ಜ್ಞಾನ ಕೂಡ ಇಲ್ಲ. ಆದರೆ ಕೂಡ ಅವರು ಪರ್ಸೆಂಟೇಜ್ ಇದೆ ಅಂತ ಅವ್ರನ್ನೇ ತೊಗೊಳ್ತಾ ಇದ್ದಾರೆ. ಈಗ ಸುಮಾರು ವರ್ಷದಿಂದ ಪರ್ಸೆಂಟೇಜ್ ಕಡಿಮೆ ಇರತಕ್ಕಂಥ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಬೋಧನೆ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮನವೊಲಿಸಬೇಕು, ಹೇಗೆ ಮಾಡಬೇಕಂತಕ್ಕಂಥ ಈ ರೀತಿ ನುರಿತ ಉಪನ್ಯಾಸಕರನ್ನೆಲ್ಲ ಕಡೆಗಣಿಸಿ ಹೊಸದಾಗಿ ಬರ್ತಕ್ಕಂಥ ಉಪನ್ಯಾಸಕರಿಗೆ ಇವರೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇಲಾಖೆಯವರು.